ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಹೆಂಗಿದ್ದೀರಿ ಎಲ್ಲ? ನೀವೆಲ್ಲರೂ ಆರಾಮದಿರಿ ಅನ್ಕೊಳತೀನಿ. ಬರ್ರಿ ಇವತ್ತಿನ ವಿಡಿಯೋನ ಚಲೋ ಮಾಡೋಣ ಅಂತ. ಹಬ್ಬದ ನಿನ್ನೆ ಲಕ್ಷ್ಮೀ ಪೂಜೆ, ಗಾಡಿ ಪೂಜೆ, ಮನೆ ಪೂಜೆ ಎಲ್ಲ ಮುಗೀತು. ಇನ್ನು ಇವತ್ತು ಅಂಗಡಿ ಪೂಜೆ ಇತ್ತು. ಹೆಂಗೆ ಆಗತ್ತೆ ಅಂತ ಈ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತೀನಿ. ವಿಡಿಯೋ ಎಲ್ಲಿ ಮಿಸ್ ಮಾಡ್ಕೊಂಡೆ ಸ್ಕಿಪ್ ಮಾಡಿದೆ. ಎಂಡ್ವರೆಗೆ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಸ್ವಲ್ಪ ಒಂದು ಪುಟದಾಗಿ ಒಂದು ಲೈಕ್ ಕೊಡಿ. ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ನಿನ್ನೆ ಅಂಗಡಿ ಪೂಜೆ ಮಾಡಲ್ಲ ಫ್ರೆಂಡ್ಸ್. ಪಾಡ್ಯ ದಿವಸ ಮಾತ್ರ ಅಂಗಡಿ ಪೂಜೆ ಮಾಡ್ತಾರೆ. ಎಲ್ಲರೂ ಕೂಡ ಹಂಗೇನೆ ಪಾಡ್ಯ ದಿವಸ ಅಂಗಡಿ ಪೂಜೆ ಮಾಡ್ತಾರೆ. ಲಕ್ಷ್ಮೀ ಪೂಜೆ ಅಂದ್ರೆ ಮಣಿ ಪೂಜೆ ನಿನ್ನೆ ಅಮಾವಾಸ್ಯೆ ದಿವಸ, ಮತ್ತೆ ಗಾಡಿ ಪೂಜೆ ಕೂಡ ಅಮಾವಾಸ್ಯೆ ದಿವಸ ಮಾಡ್ತೀವಿ. ನಿನ್ನೆ 2 ಹೊತ್ತು ಅದನ್ನಷ್ಟು ಕ್ಲಿಪ್ಪಿಂಗ್ ಎಲ್ಲ ತೊಗೊಳಕ್ಕಾಗಲ್ಲ. ಕ್ಲಿಪ್ಪಿಂಗ್ ತೊಗೊಂಡಿದ್ದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಂಗಡಿ ಪೂಜೆ. ನಾನು ಬಿಸ್ನೆಸ್ ಚಲೋ ಮಾಡಿಬಿಟ್ಟು, ಅಂದರೆ ಬಟ್ಟೆ ಬಿಸ್ನೆಸ್ ಚಲೋ ಮಾಡಿ 3 ವರ್ಷ ಮೇಲೆ ಆಯಿತು ಅಂತ ನಿಮ್ಗೆ ಯಾವಾಗಲೂ ನಂಗೆ ಹೇಳ್ಕೊಂಡೇ ಬಂದೀನಿ ಆಫ್ಲೈನ್ ಒಳಗೆ. ಇದು 3ನೇ ವರ್ಷದ್ದು ಫ್ರೆಂಡ್ಸ್ ನಾನು ಪೂಜೆ ಮಾಡಾಕತ್ತಿದ್ದೆ. ಇನ್ನು 3.5 ವರ್ಷ 4 ವರ್ಷ ಹತ್ತತ್ರ ಆಯ್ತು. ಅಂದ್ರೆ ಪೂಜೆ ಮಾಡಾಕತ್ತಿ 3 ವರ್ಷ ಆಯ್ತು. ಅಂಗಡಿ ಪೂಜೆ ಅಂತ ಪಾಡ್ಯ ದಿವಸ ಮಾಡಾಕತ್ತಿದ್ದು ಲಕ್ಷ್ಮೀ ಪೂಜೆ. ಇದು ನಮ್ದು ಗ್ರ್ಯಾಂಡ್ ಆಗಿರೋದು ಹಬ್ಬ ಅಂತ ಅಂದ್ರೆ, ಫುಲ್ ಗ್ರ್ಯಾಂಡ್ ಆಗಿ ಹಬ್ಬ ಮಾಡುದು ಅಂತಂದ್ರೆ ಇದು ದೀಪಾವಳಿ ಅದ. ನಾವು ಜಾಸ್ತಿ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡುದು. ಆದ್ರೆ ನಮ್ಮ ಮನೆಯೊಳಗೆ ಈ ರೀತಿ ನಾವು ಮಾಡಿರ್ತೀವಿ. ಇನ್ನ ತಂಗಿನೂ ಬರ್ತೀನಿ ಅಂದಿದ್ಲು. ತಂಗಿನೂ ಬಂದು ಮತ್ತೆ ಇವತ್ತು ಪಾಡ್ಯ ದಿವಸ ಒಳ್ಳೆ ದಿವಸ ಅಂತ ಅನ್ಕೊಂಡು ಇನ್ನು ಒಂದ್ ಸ್ವಲ್ಪ ಏನಾದ್ರು ಗೋಲ್ಡ್ ತಗೊಂಡ ಅನ್ಕೊಂಡು ಹೋಗಿದ್ವಿ ಗುಳಗುಡ್ಡಕ್ಕೆ. ಒಂದ್ ಸ್ವಲ್ಪ ಜಿಟಿ ಎಲ್ಲ ಮಳಿ ಬರಾಕತ್ತಿತ್ತು. ಅದು ಬೇರೆ ಗೋಲ್ಡ್ ರೇಟ್ ಅಂತೂ ಕೇಳಂಗೆ ಇಲ್ಲ. ನಿಮಗೂ ಎಲ್ರಿಗೂ ಗೊತ್ತೇ ಇರೋದಂತದ. ಗೋಲ್ಡ್ ರೇಟ್ ಅಂತೂ ಸಿಕ್ಕಾಪಟ್ಟೆ ರೇಟ್ ಇತ್ತು. ಇವತ್ತು ಹೇಳ್ಬೇಕು ಅಂತಂದ್ರೆ 1,28,000 ಗೋಲ್ಡ್ ರೇಟ್ ಇತ್ತು 10 ಗ್ರಾಮಿಗೆ. ಇನ್ನು ಬೆಳ್ಳಿ ರೇಟ್ ಬಂದರೆ 1,650 ರೂಪಾಯಿ ಬೆಳ್ಳಿ ರೇಟ್ ಇತ್ತು. ಸೊ ಹಂಗಾರೆ ಒಂದು ಕಡೆ ನಾವು ಗೋಲ್ಡ್ ತೊಗೊಳಕ್ಕೆ ಹೊಂಟಿವಿ ಅಂತಂದರೆ ಒಂದು 5-6 ಕಡೆ ವಿಚಾರಿಸ್ಕೋಬೇಕಾಗಿತ್ತಲ್ಲ. ಅಂದರೆ ನಾವು ತೊಗೊಳೋದು ಒಂದೇ ಅಂಗಡಿ ಒಳಗೆ. ಆದರೆ ಏನೋ ಹೆಣ್ಮಕ್ಳ ಅಭ್ಯಾಸ ಬಲ ಏನೋ ಅದು ಗೊತ್ತಿಲ್ಲ. ಅದನ್ನು ವಿಚಾರಿಸ್ಕೊಂಡು ಒಂದು 5-6 ಕಡೆ ಅಂಗಡಿ ಒಳಗೆ ವಿಚಾರಿಸ್ಕೊಂಡು ನಾವು ಹೋಗಿರ್ತೀವಿ ಗೋಲ್ಡ್ ತೊಗೋಬೇಕಂದ್ರೆ. ಅಂದರೆ ನಾವು ತೊಗೋಬೇಕು ಅಂಗಡಿ ಒಳಗೆ ನಮಗೆ ಮೋಸ ಆಗ್ಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಮತ್ತು ಒಂದು 2-3 ಕಡೆ ಅಂತೂ ವಿಚಾರಿಸ್ತಿರ್ತೀವಿ ಕಂಪಲ್ಸರಿ. ಹೆಣ್ಮಕ್ಳ ಬುದ್ಧಿನ ಅದು, ನಾನಷ್ಟೇ ಅಂತಲ್ಲ, ಎಲ್ಲರೂ ಹೆಣ್ಮಕ್ಳ ಬುದ್ಧಿನ ಅದು. ಒಂದು ಏನಾದ್ರು ವಸ್ತು ನಾವು ಜಾಸ್ತಿ ಬೆಲೆ ಕೊಟ್ಟು ನಾವು ತೊಗೊಳಕತ್ತೀವಿ ಅಂತಂದ್ರೆ, ಅಮೌಂಟ್ ಇನ್ವೆಸ್ಟ್ ಮಾಡಾಕತ್ತೀವಿ ಅಂದರೆ ಎಲ್ಲಿ ನಾವು ಮೋಸ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಏನೋ ಗೊತ್ತಿಲ್ಲ ಮೈಂಡ್ ಸೆಟ್ ಹೆಣ್ಮಕ್ಳದು. ಒಂದು 5-6 ಕಡೆ ಅಂತೂ ವಿಚಾರಿಸ್ಕೊಂಡು ನಾವು ಗೋಲ್ಡನ್ನ ತೊಗೊಳಕಂತ ಹೋಗಿದ್ವಿ. ಏನು ತೊಗೊಂಡ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಇಲ್ಲಾಂದರೆ ಈ ಬರೋ ಮುಂದಿನ ಎಂಡ್ವರೆಗೂ ನೋಡ್ರಿ ಹೇಳಿದ್ರು ಹೇಳ್ಬೋದೇನು. ಮತ್ತು ಅದನ್ನೆಲ್ಲ ನೋಡಿಕೊಂಡು ತೊಗೊಂಡು ಇನ್ನು ಐಸ್ ಕ್ರೀಮ್ ಕೇಳ್ದೆ ನಮ್ಮ ಅದ್ವಿಕ ತಂಗಿ ಮಗ. ಇವಳು ನಮ್ಮ ತಂಗಿ ಆಯ್ತಾ. ಇವಳನ್ನ ಈ ವಿಡಿಯೋದಲ್ಲಿ ಈ ಚಾನಲ್ನಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ. ಯಾಕಂದರೆ ಈ ವಿಡಿಯೋದಲ್ಲಿ ಅಂದರೆ ಈ ಚಾನಲ್ನಲ್ಲಿ ಇದೇ ಫಸ್ಟ್ ಇವಳನ್ನ ನೋಡ್ತಾ ಇರೋದು. ಅಂದರೆ ಈ ಚಾನಲ್ ಓಪನ್ ಮಾಡಿಂದ ಅವಳು ಬಂದಿರಲಿಲ್ಲ. ನಾನು ಕೂಡ ಅವಳ ಹತ್ರ ಹೋಗಿರಲಿಲ್ಲ. ಇವಳು ಬೆಂಗಳೂರಲ್ಲಿರೋದು ತಂಗಿ. ಇವಾಗ ಹಬ್ಬಕ್ಕಂತ ಊರಿಗೆ ಬಂದಾಳ ಅಷ್ಟೇ. ಇನ್ನು ಆಕಿಗೂ ರಜಾ ಇಲ್ಲ. 1-2 ದಿವಸ ಅಷ್ಟೇ ಇರ್ತಾಳಷ್ಟೇ. ಮತ್ತು ಇನ್ನು ಹಬ್ಬಕ್ಕಂತ ಇನ್ನು ಹೋಗ್ತಾಳೆ ವಾಪಸ್. ಅವಳಿಗೆ ರಜೆ ಇಲ್ಲ ಜಾಸ್ತಿ. 1-2 ದಿವಸ 3 ದಿವಸ ರಜೆ ಇದ್ದಾವೆ ಅಷ್ಟೇ. ಇನ್ನು ಗೋಲ್ಡ್ ಎಲ್ಲ ತೊಗೊಂಡು ಇನ್ನು ಐಸ್ ಕ್ರೀಮ್ ಕೇಳ್ತಾ ಇದ್ದ ಅದ್ವಿಕ. ತಂಗಿ ಮಗನ ಹೆಸರು ಅದ್ವಿಕ ಅಂತ ಬಂದು. ಇವಳಿಗೆ ಒಂದೇ ಪಾಪು ಇರೋದು. ಗೋಲ್ಡ್ ಎಲ್ಲ ತೊಗೊಂಡಾಯಿತು. ಇನ್ನು ಏನು ತೊಗೊಂಡಿವಿ ಅಂತ ಹೇಳ್ತೀನಂತೆ ಮುಂದೆ. ಇನ್ನು ಈ ಫೋನು ಹ್ಯಾಂಗ್ ಆಗಕತ್ತಿತ್ತು ಫ್ರೆಂಡ್ಸ್. ಫೋನೆಲ್ಲ ಫುಲ್ ಸ್ಟ್ರಕ್ ಆಗಕತ್ತಿತ್ತು. ಅದು ಕೂಡ ಇನ್ನು ಒಳ್ಳೆ ಕ್ಯಾಮ್ರಾದಲ್ಲಿರುವಂಥ ಫೋನ್ ತೊಗೊಳೋಣ ಅಂತ ಅಂದ್ಕೊಂಡು ಇನ್ನು ಫೋನ್ ಅಂಗಡಿಗೆ ಹೋಗೋಣ ಅಂತ ಅಂದ್ಕೊಂಡು ಫೋನ್ ಅಂಗಡಿಗೆ ಏನೋ ಬಂದ್ವಿ. ಮತ್ತು ತಂಗಿ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಬೇಕಿತ್ತು ಒಂದು ಅಂತೇಳಿ ಅದನ್ನೆಲ್ಲ ನೋಡ್ತಾ ಇದ್ಲು. ಅಂದರೆ ನಮ್ಮ ಮನೆಯೊಳಗೆ ಒಂದು ಫ್ರಿಜ್ ಐತಿ ಫ್ರೆಂಡ್ಸ್. ಇದು ಅಂಗಡಿ ಒಳಗೆ ನಾವು ತೊಗೊಂಡಿರೋದು ಫ್ರಿಜ್ನ. ಇನ್ನು ಏನಿಲ್ಲ ಅಂತಂದ್ರೂ ಒಂದು 3 ವರ್ಷ ಆಯಿತು ಫ್ರಿಜ್ ತೊಗೊಂಡು ಬಿಟ್ಟು. ಅವಾಗೆಲ್ಲ ಓಲ್ಡ್ ಮಾಡಲ್ ಇತ್ತು. ಅವಾಗ ಹೇಳಾಕತ್ತಿದ್ದೆ ತಂಗಿ ನಾನು, ಇವಾಗ ಎಷ್ಟು ಚೆನ್ನಾಗದ ನೋಡು. ಅವಾಗೆಲ್ಲ ಸುಮ್ಮನೆ ಡಕಟ ಒಂದು ಫ್ರಿಜ್ ತೊಗೊಂಬಂದು ಮನ್ಯಾಗ ಇಟ್ಟಿದ್ದೆ. ನಾನು EMI ಒಳಗೆ ತೊಗೊಂಡಿದ್ದೆ ಫ್ರೆಂಡ್ಸ್. ಬೇಕಂದರೆ ಹೇಳಿ, ಈ ಕಡೆ ಅವ್ರದ್ದು ಅಂಗಡಿ ನಂಬರ್ ಬೇಕಾದ್ರೆ EMI ಎಲ್ಲ ಮಾಡಿಕೊಡ್ತಾರೆ. ತಿಂಗಳ ಇಷ್ಟು ಅಂತ ಕಟ್ಕೊಂಡು ಹೋಗ್ಬೋದು. ಬೇಕಿದ್ದರೆ ಹೇಳಿ, EMI ಮಾಡಿಸ್ಕೊಡೋಣ. ತೊಗೊಳೋರಂತೆ. ಇಲ್ಲಿ TV, ಫ್ರಿಜ್ಜು, ವಾಷಿಂಗ್ ಮಿಷಿನು, ಕೂಲರು ಸಮಥಿಂಗ್ ಅವೆಲ್ಲ ಸಿಗ್ತಾವೆ. ಡಬಲ್ ಡೋರು, ಸಿಂಗಲ್ ಡೋರು ಎಲ್ಲವೂ ಸಿಗ್ತಾವೆ. ಇನ್ನು ಇದರಲ್ಲಿ ಕೂಡ ಕಂತಲ್ಲಿ ತಿಂಗಳಿಗೆ 2,000 3,000 ಹಿಂಗೆ ಕಟ್ಕೊಂಡು ಹೋಗ್ಬೋದು EMI ಪ್ರಕಾರ.
ಇದು ಬಜಾಜ್ ಕಂಪ್ನಿದು, ಬಜಾಜ್ ನಡೆಸ್ಕೊಂಡು ಹೋಗುವಂಥದ್ದಿದ್ದು ಅಂಗಡಿನ. ಇನ್ನು ಇಲ್ಲಿ ಫೋನ್ ಎಲ್ಲ ಸಿಗ್ತಾವೆ. ಅದನ್ನೇ ಫೋನ್ ಅಂದರೆ ನನ್ನ ಫೋನು ಇವಾಗಿನ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಲ್ಲ ಸ್ಯಾಮ್ಸಂಗು, ಈ ಫೋನು ಕೂಡ 3 ವರ್ಷದ ಹಿಂದೆ ಇದು ಅಂಗಡಿ ಒಳಗೆ ತೊಗೊಂಡಿರೋದು ನಾನು. ಅಂದರೆ ಎಕ್ಸ್ಚೇಂಜ್ ಮಾಡಿಬಿಡೋಣ, ಈ ಫೋನ್ ಕೊಟ್ಬಿಟ್ಟು ಇನ್ನು ಬೇರೆ ಫೋನ್ ತೊಗೊಳೋಣ, ಇನ್ನೂ ಒಳ್ಳೆ ಕ್ಲಾರಿಟಿ ಆಗಿರೋ ಕ್ಯಾಮ್ರಾ, ಒಳ್ಳೆ ಕ್ಲಾರಿಟಿ ಆಗಿರೋ ಕ್ಯಾಮ್ರಾ ತೊಗೊಂಡು, ಇನ್ನು ಸ್ಟೋರೇಜ್ ಕೂಡ ಸಾಕಾಗತ್ತಿಲ್ಲ ನನಗೆ, ಸ್ಟೋರೇಜ್ ಇದು ಜಾಸ್ತಿ ತಗೊಳೋಣ, ಬ್ಯಾಟ್ರಿ MS ಇದು ಜಾಸ್ತಿ ತಗೋಣ ಅಂದ್ಕೊಂಡು ಈ ಶಾಪಿಗೆ ಬಂದ್ವಿ. ನಿಜ ಹೇಳಬೇಕು ಅಂದರೆ ಟಿ ವಿ ತಗೋಬೇಕು ಅಂತ ಇದ್ವಿ ಫ್ರೆಂಡ್ಸ್. ಟಿವಿನೇ ತೊಗೊಳಕ್ಕಾಗ್ತಿಲ್ಲ ನಮಗೆ. ಟಿ ವಿ ಯೂಸ್ ಇಲ್ಲ, ತೊಗೊಂಡ್ರು ಕೂಡ ನಮ್ಗೆ ಯೂಸ್ ಇಲ್ಲ ಅನ್ನೋ ಕಾರಣಕ್ಕೆ ಟಿ ವಿ ತೊಗೊಳಕ್ತಿಲ್ಲ. ಸುಮ್ಮನೆ ಶೋಕೇಸಿಗೋಸ್ಕರ ಮನೇಲಿ ಲೊಕೇಟ್ ತಂದಿಡಬೇಕು ನೋಡಿ ಅಷ್ಟೇ. ಇನ್ನು GST ಮಾಡೋಣ, ಅಮೆಝಾನಲ್ಲಿ ಕೂಡ ಹಾಕೋಣ, ಫ್ಲಿಪ್ಕಾರ್ಟಲ್ಲಿ ಕೂಡ ಹಾಕೋಣ ಅನ್ಕೊಂಡಿದ್ವಿ ಫ್ರೆಂಡ್ಸ್ ನಮ್ಮ ಪ್ರಾಡಕ್ಟ್ನ. ಇನ್ನು ಸಾರಿ ಬಂತು, ಸಾರಿದು ಅಲ್ಲದೆ ಮತ್ತೆ ಇನ್ನು ನಾವು ಬೇರೆ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಸೇಲ್ ಮಾಡೋಣ ಅನ್ಕೊಂಡಿದ್ವಿ. ನೆಕ್ಸ್ಟ್ ಬರುವಂಥ ವಿಡಿಯೋಸಲ್ಲೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತಾ. ಇನ್ನು ಫೋನ್ ಕೇಳಿದ್ವಿ, ಫೋನು ಜಾಸ್ತಿ ನಾವು ಕೇಳಿರೋದು ಅಲ್ಲಿರಲಿಲ್ಲ. ಇನ್ನು ಅವರು ರೆಡ್ಮಿ, ಸ್ಯಾಮ್ಸಂಗು ಈ ರೀತಿ ಎಲ್ಲ ತೋರ್ಸಾತಿದ್ರು, ಬಟ್ ನಮಗೆ ಬೇಕಾಗಿರೋದು ಸಿಗಲಿಲ್ಲ. ಅದಕ್ಕೆ ಒಳ್ಳೆ ರಿಟರ್ನು ನೋಡಿ ಇನ್ನೊಂದು 2-3 ದಿವಸ ಬಿಟ್ಟು ಬರ್ರಿ ಮತ್ತೆ ಬರುತ್ತೆ ಅಂತ ಹೇಳಿದರು. ನೆಕ್ಸ್ಟ್ ಬರುವಂಥದ್ದು ಐತೆ ಅಂತೆ. ಇನ್ನು ಫೋನ್ ಎಲ್ಲ ನಾವು ರಿಯಲ್ಮಿ ಕೇಳಿದ್ವಿ, ರಿಯಲ್ಮಿಯಲ್ಲಿ ಇರಲಿಲ್ಲ. ನಾವು ಕೇಳುವಂಥ ಸ್ಟೋರೇಜ್ ಕೂಡ ಅಲ್ಲಿರಲಿಲ್ಲ. ಅಂದರೆ ರಿಯಲ್ಮಿಯಲ್ಲಿರೋದು ಅವ್ರು ತರಿಸ್ಕೊಡ್ತೀನಿ 1-2 ದಿವಸ ಬಿಟ್ರಿ ಅಂತ ಹೇಳಿದರು. ಮತ್ತು ನಾವು ಫ್ರಿಜ್ಜು ಅಥವಾ ನಮ್ಮ ಕಡೆ ಇರೋಂಥ ಫೋನು ಮತ್ತು ನಮ್ಮ ಯಜಮಾನ್ರು ಯೂಸ್ ಮಾಡುವಂಥ ಫೋನು ಕೂಡ ಇದ್ದ ಶಾಪಲ್ಲೇ ತೊಗೊಂಡಿರೋದು. EMI ಮೇಲೆ ತೊಗೊಂಡಿದ್ವಿ ಸ್ಟಾರ್ಟಿಂಗು. ಮತ್ತು 1-2 ಫೋನು ಕ್ಯಾಶ್ ಕೊಟ್ಟೆ, ಫುಲ್ ಕ್ಯಾಶಲ್ಲಿ ತೊಗೊಂಡಿದ್ವಿ. ಪರವಾಗಿಲ್ಲ ಅನ್ನಿಸ್ತು. EMI ಆದರೆ ಎಲ್ಲರ ಕಡೆ ಬಡ್ಡಿ ಹಾಕೇ ತೊಗೊತಾರೆ, ಇವರು ಕೂಡ ಅಷ್ಟೇ. ಒಂದು ಕ್ಯಾಶ್ ಕೊಟ್ಟು ಏನು ತೊಗೊತಿಲ್ಲ, ಅದ್ರ ಮೇಲೆ 1-2 ಸಾವಿರ ಎಕ್ಸ್ಟ್ರಾ ಆಗುತ್ತೆ. ಅಂದರೆ ಬಡ್ಡಿ ಅಂತ ಹೇಳ್ತೀವಲ್ಲ ಆ ರೀತಿ ಒಳಗೆ. ಇನ್ನು ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದು ಐಸ್ ಕ್ರೀಮ್ ಅಂತ ಹೇಳ್ತಿದ್ದ ಅದ್ವೀಗ. ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಅವನು ಐಸ್ ಕ್ರೀಮ್ ಅಂತ ಬಂದ್ಬಿಟ್ಟು ಇಲ್ಲಿ ಬಲೂನ್ ತೊಗೊಂಡು ಆಟ ಆಡ್ಕೊಂಡು ಕೂತ್ಕೊಂಡ. ಮತ್ತು ಇಲ್ಲಿ ಇದು ಮಾಮೂಲಿ ಫ್ರೆಂಡ್ಸ್, ನಾ ಯಾವಾಗಲೂ ವಿಡಿಯೋದಲ್ಲಿ ತೋರಿಸ್ತಿರ್ತೀನಲ್ಲ, ಅದ ಶಾಪಿಗೆ ಬಂದಿದ್ವಿ. ಹೊರಗಡೆ ಫುಲ್ ಮಳೆ ಇತ್ತು. ಮತ್ತು ಐಸ್ ಕ್ರೀಮ್ ಬ್ಯಾಡ್ ಅಂತ ಹೇಳತ್ತಿದ್ದ, ಬಟ್ ನಮ್ಮ ಅದ್ವಿಕ್ ಅದನ್ನೆಲ್ಲ ಹಠ ಮಾಡತ್ತಿದ್ದ. ಅದಕ್ಕೆ ಹೋಗಿ ಒಂದೆರಡು ಐಸ್ ಕ್ರೀಮ್ 3 ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಒಂದು ಸಿಮ್ ಕೂಡ ತೊಗೋಬೇಕು ಅಂದ್ಕೊಂಡ್ವಿ. ಎಕ್ಸ್ಟ್ರಾ ಒಂದು ಸಿಮ್ ಬೇಕಾಗಿತ್ತು ನನಗೆ ಕೂಡ ಮೀಶೋಕ್ಕೆ ಮೇಂಟೈನ್ ಮಾಡೋಕ್ಕೆ ಅಂತೇಳಿ. ಅದೇ ಈಗ ಫೋನ್ ತೊಗೊಂಡು ಇನ್ನು ಹೊಸ ಸಿಮ್ಮು, ಬೇರೆ ಸಿಮ್ಮು ನಂಬರ್ 1 ತೊಗೊಂಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇನ್ನೊಂದು ಇರಲಿ ಅಂತೇಳಿ. ಅಂದರೆ ಎಲ್ಲದಕ್ಕೂ ಬಿಸ್ನೆಸ್ಸಿಗೆ ಮತ್ತು ಇನ್ನು ಪರ್ಸ್ನಲ್ ಯೂಸಿಗೆ ಒಂದೇ ಫೋನ್ ಆಗಿತ್ತು, ಒಂದೇ ನಂಬರ್ ಆಗಿತ್ತು. ಅದಕ್ಕೆ ಇನ್ನೊಂದು ಫೋನ್ ತೊಗೊಳೋಣ ಅಂದ್ಕೊಂಡ್ವಿ. ಸಿಮ್ ಆದರೆ ಸಿಕ್ತು, ಬಟ್ ಫೋನು ಇನ್ನೊಂದು 2-3 ದಿವಸ ಅಂತ ಹೇಳಿದೆ. ನೋಡೋಣ ಫ್ರೆಂಡ್ಸ್. ಇನ್ನು ಅಷ್ಟೊತ್ತಲ್ಲಿ ಅಮೌಂಟ್ ಏನಾದರೂ ನನ್ನ ಕಡೆ ಇತ್ತಂದರೆ ತೊಗೊಳ್ತೀನಿ. ಈಗ ಅಮೌಂಟ್ ಇತ್ತು, ಬಟ್ ಇವತ್ತು ತೊಗೊಳಕ್ಕೆ ಹೋದರೆ ಅವ್ರ ಹತ್ರ ಫೋನ್ ಇರಲಿಲ್ಲ. ಇನ್ನೊಂದು 2 ದಿವಸದಲ್ಲಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿಬಿಟ್ರೆ ದುಡ್ಡೆಲ್ಲ ಹೋಗ್ಬಿಡುತ್ತೆ. ಇದ್ರೆ ತಗೊಳ್ಳೋಣ, ಮನೆಗೆ ಏನಾರ ತಗೊಳೋಣ ಅನ್ಕೊಂಡ್ವಿ, ಬಟ್ ಏನೇ ಇಲ್ಲ. ಮೊನ್ನೆಯಾದ್ರೂ ರೇಷನ್ ಎಲ್ಲ ಮಾಡಿದ್ವಲ್ಲ ಹಬ್ಬಕ್ಕಿಂತ ಮುಂಚೆ, ಇನ್ನೇನು ಅಂದರೆ ಇನ್ನೂ ಎಲ್ಲ ರೇಷನ್ ಇತ್ತು, ಅದನ್ನೇನು ತೊಗೊಳ್ಳಿಲ್ಲ. ಜಸ್ಟ್ ಇಲ್ಲಿ ಐಸ್ ಕ್ರೀಮ್ ತೊಗೊಳಕ್ಕಂತಾನೆ ಬಂದಿದ್ವಿ. ಬೇರೆ ಐಟಮ್ಸ್ ಎಲ್ಲ ನೋಡಿದ್ವಿ, ಇದನ್ನೆಲ್ಲ ಗೋಡಂಬಿ, ದ್ರಾಕ್ಷಿ ಏನಾದ್ರು ತಗೊಳ್ಳೋಣ ಅನ್ಕೊಂಡೆ, ಅದ್ರ ಬಟ್ ಇತ್ತು, ಅದಕ್ಕೇನು ತೊಗೊಳ್ಳಿಲ್ಲ. ಇಷ್ಟೇ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಸೂಪರ್ ಮಾರ್ಕೆಟಿಂದ ಎಕ್ಸಾಕ್ಟ್ ಆದ್ವಿ. ಇನ್ನು ಗೋಲ್ಡ್ ಏನು ತೊಗೊಂಡಿವಿ ಅಂತೇಳಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಹೇಳ್ತೀನಂತೆ. ಮತ್ತು ಗೋಲ್ಡ್ ರೇಟ್ ಎಲ್ಲ ನಿಮ್ಗೆ ಗೊತ್ತೈತಿ. ಇವತ್ತಿನ ರೇಟ್ ಬಂದು 1,28,000 ಇತ್ತು. ಇನ್ನು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾವು ಏನು ಗೋಲ್ಡ್ ತೊಗೊಂಡಿವಿ, ಏನಿಲ್ಲ, ಯಾರಿಗೆ ತೊಗೊಂಡ್ವಿ ಅಂತ ಎಲ್ಲ ಹೇಳ್ತೀವಿ ಅಂತ. ಅಂದರೆ ನೀವು ಕೇಳ್ತೀರಿ, ಇವ್ರು ನಿಮ್ಮ ಕಾಸ ತಂಗಿನ ಅಂತೇಳಿ. ಹೌದು, ನಾವು 4 ಜನ ಹೆಣ್ಮಕ್ಳು, ಒಬ್ಬ ತಮ್ಮ ಇದ್ದಾನೆ. ಅದರಲ್ಲಿ ಎಲ್ಲರಿಗಿಂತ ಸಣ್ಣಕ್ಕಿ, ಆಯಿತಾ, ಚಿಕ್ಕವಳು. ನಮ್ಮ ಅಕ್ಕ ಇದ್ದಾರೆ, ನನ್ನ ಅಕ್ಕನಿಂದ ನಾನು, ನನ್ನಿಂದ ಇನ್ನೊಬ್ಳು ತಂಗಿ ಇದ್ದಾಳೆ, ಅವರಿಂದ ಇವಳು ಸಣ್ಣಕ್ಕಿ, ಫುಲ್ ಸಣ್ಣಕ್ಕಿ. ಇವಕ್ಕೆ ಹೆಸರು ಬಂದು ಸಾವಿತ್ರಿ ಅಂತೇಳಿ. ಇನ್ನು ಅದ್ವಿಕಾ ಇವರ ಪಾಪು. ಇನ್ನು ಸಿಮ್ ಬೇಕು ಅಂತ ಹೇಳಿದ್ನಲ್ಲ, ಜಿಯೋ ಸಿಮ್ಮನ್ನೇ ತೊಗೊಂಡೆ ನಾನು. ಅಂದರೆ ಜಿಯೋ ನೆಟ್ವರ್ಕು ಚೆನ್ನಾಗಿ ಬರುತ್ತೆ ನಮ್ಮ ಊರೊಳಗೆ. ಜಿಯೋ ನೆಟ್ವರ್ಕ್ ಆಯಿತು, ಇನ್ನು ಏರ್ಟೆಲ್ ನೆಟ್ವರ್ಕ್ ಆಯಿತು, ಚೆನ್ನಾಗಿ ಬರುತ್ತೆ. ಇನ್ನು ಬೇರೆ ಯಾವುದು ಸಿಮ್ಮು ಈ ರೀತಿ ಎಲ್ಲ ಪ್ರೈಸ್ ಕಮ್ಮಿ ಇತ್ತು, ಬಟ್ ರಿಚಾರ್ಜ್ ಕೂಡ ಕಮ್ಮಿ ಇರುತ್ತೆ. ಅದು ಎಲ್ಲ ನೆಟ್ವರ್ಕ್ ಎಲ್ಲ ಸಿಗ್ನಲ್ದೆಲ್ಲ ಫುಲ್ ಪ್ರಾಬ್ಲಮ್ ನಮ್ಮ ಊರೊಳಗೆ. ಜಿಯೋದು ಏರ್ಟೆಲ್ ಇದಾದರೆ ಫುಲ್ ನೆಟ್ವರ್ಕ್, ಅಂದರೆ ನೆಟ್ವರ್ಕ್ ಕಂಬ ನಮ್ಮ ಆಜು ಬಾಜುನ ಇದ್ದಾವೆ, ಅವು ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ನೆಟ್ವರ್ಕ್ ಬರ್ತವೆ. ಬಟ್ ಇದರಲ್ಲಿ ರಿಚಾರ್ಜ್ ಜಾಸ್ತಿ ಕಮ್ಮಿ ಇರಲ್ಲಲ್ಲ. ಇನ್ನು ಬೇರೆ ಅದರಲ್ಲಿ ಸಿಮ್ಮಲ್ಲಿ ಅದರಲ್ಲೆಲ್ಲ ಅನ್ಲಿಮಿಟೆಡ್ ಬರುತ್ತೆ, ಬಟ್ ಅದರಲ್ಲಿ ಪರವಾಗಿಲ್ಲ ರಿಚಾರ್ಜ್ ರೇಟು.
ಏನೋ ಅವಶ್ಯಕತೆ ಐತೆ ಅಂದರೆ ಎಷ್ಟಿದ್ರು ಕೊಟ್ಟು ತೊಗೋಬೇಕಾಗುತ್ತೆ. ಮತ್ತು ಜಿಯೋನೇ ತೊಗೊಂಡೆ, ನಾನು ಜಿಯೋ ಸಿಮ್ಮ ತಗೊಂಡೆ. ಮುಂಚೆ ಯೂಸ್ ಮಾಡ್ತಾ ಇರೋದು ಕೂಡ ಜಿಯೋ ಸಿಮ್ಮ, ಇವಾಗ ತೊಗೊಂಡಿರೋದು ಕೂಡ ಜಿಯೋ ಸಿಮ್. ಇದು ಅವಶ್ಯಕತೆ ಇತ್ತು ನನಗೆ, ಮೀಶೋಗೆ ಅವಶ್ಯಕತೆ ಇತ್ತು, ಹಾಗಾಗಿ ತೊಗೊಂಡೆ ಫ್ರೆಂಡ್ಸ್. ಒಂದು ಸಿಮ್ 2 ಸಿಮ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಇವಾಗ ರಿಚಾರ್ಜ್ ರೇಟ್ ನೋಡಕತ್ತಿದ್ರೆ ನಿಮ್ಗೆ ಗೊತ್ತೈತಿ. 2 ತಿಂಗಳ 2 ಸಿಮ್ ಕೂಡ ರಿಚಾರ್ಜ್ ಮಾಡೋದು ಭಾಳ ಕಠಿಣ ಐತಿ. ನೋಡೋಣ ಹೆಂಗೆ ಆಗುತ್ತೆ. 1 ತಿಂಗ್ಳು ಬಿಟ್ಟು ಒಂದೊಂದು ತಿಂಗಳದ್ದು ಮೇಂಟೈನ್ ಮಾಡ್ಕೊಂಡು ಹೋಗೋದಷ್ಟೇ. ಮತ್ತೆ ರಿಟರ್ನ್ ನಾವು ಇದಕ್ಕೆ ಅಂಗಡಿ ಬಂದಿದ್ವಿ. ಅವ್ರು ಮತ್ತೆ ನಮಗೆ ಕಾಲ್ ಮಾಡಿದ್ರು, ಬೇಕಾದರೆ ಇನ್ನೊಂದು ಬೇರೆ ರೀತಿ ಒಳಗೈತಿ ಫೋನು, ಅದನ್ನ ಬೇಕಾದ್ರೆ ಬಂದು ಚೆಕ್ ಮಾಡಿಕೊಂಡು ನೋಡ್ತೀನಿ ಅಂದರೆ ನೋಡ್ಕೊಳ್ಳಿ ಅಂತೇಳಿ. ಅದು ಕೂಡ ನಮ್ಗೆ ಇಷ್ಟ ಆಗಲಿಲ್ಲ, ಹೋಗಿ ನೋಡ್ಕೊಂಡು ಬಂದ್ವಿ. ಅದೇನು ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ತರಿಸ್ಕೊಡಿ ಅಂತೇಳಿ 1 ವಾರ ಬಿಟ್ಟರೆ ನಾವು ಬರ್ತೀವಿ. ತರಿಸ್ಕೊಡಿ, ರಿಯಲ್ಮಿನೇ ಚೆನ್ನಾಗಿರುತ್ತೆ ನಮ್ಮ ಕ್ಯಾಮ್ರಾ ಎಲ್ಲ. ಅಂದರೆ ರಿಯಲ್ಮಿ ಅಂದರೆ ತಂಗಿ ಕೂಡ ರಿಯಲ್ಮಿ ಯೂಸ್ ಮಾಡ್ತಾಳೆ, ನಮ್ಮ ಯಜಮಾನ್ ಕೂಡ ರಿಯಲ್ಮಿ ಯೂಸ್ ಮಾಡ್ತಾರೆ ಫೋನನ್ನು. ಕ್ಯಾಮ್ರಾ ಚೆನ್ನಾಗೈತೆ, ಅದಕ್ಕೋಸ್ಕರ ಅವ್ರದ್ದು ಅದೇ ಫೋನನ್ನು ನಾನು ಕೂಡ ತಗೊಳೋಣ ಅಂದ್ಕೊಂಡೆ. ಇನ್ನು ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ, ಇನ್ನು ಸಾಯಂಕಾಲ ಪೂಜೆ ಇಳಿಸ್ಬೇಕಲ್ಲ ಫ್ರೆಂಡ್ಸ್. ಪೂಜೆ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿರ್ತೀವಿ, ಆಮೇಲೆ ಪೂಜೆನೆಲ್ಲ ಇಳಿಸ್ಬೇಕು, ಲಕ್ಷ್ಮಿನೆಲ್ಲ ಇಳಿಸ್ಬೇಕು, ಅಲಂಕಾರ ಮಾಡಿರೋದೆಲ್ಲ ಇಳಿಸ್ಬೇಕು ಅಂದರೆ ಒಂಥರ ಬೇಜಾರು. ಇನ್ನು ಬರಬೇಕಾದ್ರೆ ಲೇಟ್ ಆಗಿಬಿಡ್ತು. ಬಂದಮೇಲೆ ಒಂದು ಸ್ವಲ್ಪ ಸುಸ್ತಾಗಿತ್ತು ಅಂತ ಸ್ವಲ್ಪ ಮಲ್ಕೊಂಡೆದ್ದು, ಸಾಯಂಕಾಲಕ್ಕೆ ಇನ್ನು ಫ್ರೆಶ್ ಆಗಿ ಇನ್ನು ಪೂಜೆ ಇಳಿಸ್ಬಿಡೋಣ, ಪೂಜೆ ಮಾಡಿಬಿಟ್ಟು ಲಕ್ಷ್ಮಿ ಇಳಿಸ್ಬಿಡೋಣ ಅಂತ ಅನ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಅದನ್ನೇ ಹೇಳ್ತಾ ಇದ್ಲು ತಂಗಿ ಕೂಡ, ಇನ್ನು ಮಾಡಬೇಕಾದ್ರೆ ಅಷ್ಟು ನೀಟಾಗಿ ಚೆನ್ನಾಗಿ ಟೈಮ್ ಕೊಟ್ಟು ಸುಮಾರು ಟೈಮಿಂದ ಅಲಂಕಾರ ಮಾಡಿರ್ತೀವಲ್ಲ, ರೆಡಿ ಮಾಡಿಬಿಟ್ಟು ಇನ್ನು ಇಳಿಸ್ಬೇಕಾದ್ರೆ ಎಷ್ಟು ಬೇಜಾರಾಗ್ತೈತಿ ಅಲ್ಲಪ್ಪ ಅಂತ ಅನ್ಕೊಂಡು. ಇದೆ ನೋಡಿ, ಮಾಡಬೇಕಾದ್ರೆ ಹೆಂಗೆ, ಇಳಿಸ್ಬೇಕಾದ್ರೆ ಹೆಂಗೆ. ಹೆಣ್ಮಕ್ಳದ್ದು ನಿಮ್ದೆಲ್ಲ ಹಬ್ಬ ಹೆಂಗೆಲ್ಲ ಆಚರಿಸಿದ್ರಿ ಅಂತ ನನಗೂ ಹೇಳ್ರಿ. ನಮ್ಮ ಹಬ್ಬ ಫುಲ್ ಗ್ರ್ಯಾಂಡ್ ಅಂತಂದರೆ ದೀಪಾವಳಿನ. ಇನ್ನು ಪಟಾಕಸಿ ಸುಮಾರು ಪಟಾಕಸಿ ಇದ್ದು, ಬಟ್ ಪಟಾಕಸಿ ಒಂದು ಕೂಡ ಅಣಿಸ್ಲಿಲ್ಲ ನನಗೆ ಫುಲ್ ಪಟಾಕಸಿ ಅಂದರೆ ಭಯ. ಅಣ್ಸಕ್ಕೆ ಇಷ್ಟ, ಬಟ್ ಪಟಾಕಸಿ ಅಣ್ಸಕ್ಕೇ ಬರೋದಿಲ್ಲ, ಭಯ ಆಗತ್ತೋ ಹೆಂಗೆ ಅಣಿಸ್ತಾರೋ ಏನೋ ಅಂತೇಳಿ. ಆದರೆ ಒಂದು ಸತಿ ಅಣಿಸಿಲ್ಲ. ಬಟ್ ಇದು ಚುರು ಕಡ್ಡಿ ಆದರೆ ಓಕೆ ಓಕೆ ಅಂತ ಅದನ್ನೆಲ್ಲ ಹಿಡ್ಕೊಳಕ್ಕೆಲ್ಲ ಬರುತ್ತೆ, ಬೆಳಗಕ್ಕೆಲ್ಲ ಬರುತ್ತೆ. ಸೊ ಹಿಂಗಿತ್ತು ನೋಡ್ರಿ ನಮ್ಮ ಹಬ್ಬ ಎಲ್ಲ. ನಿಮ್ದೆಲ್ಲ ಹೆಂಗಿತ್ತು ಅಂತೇಳಿ, ನಿಮ್ಮ ಕಡೆ ಎಲ್ಲ ಫುಲ್ಲು ದೀಪಾವಳಿನ ಗ್ರ್ಯಾಂಡ್ ಅಥವಾ ಬೇರೆ ಹಬ್ಬ ಗ್ರ್ಯಾಂಡ್ ಅಂತ ಹೇಳ್ರಿ. ನಮ್ದು ಮಾತ್ರ ದೀಪಾವಳಿನ ಗ್ರ್ಯಾಂಡ್ ಆಗುತ್ತೆ ನೋಡ್ರಿ. ದೊಡ್ಡ ಹಬ್ಬ ಅಂದರೆ ದೀಪಾವಳಿನ. ಎಲ್ಲ ಹಬ್ಬಗಳನ್ನು ನಾವು ಮಾಡ್ತೀವಿ, ಬಟ್ ದೀಪಾವಳಿನ ಫಸ್ಟ್ ಸ್ಪೆಷಲ್ ಆಗಿ, ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿರ್ತೀವಿ. ದೀಪಾವಳಿನ ಹಬ್ಬ ನಮ್ಮ ಮನೆಯಲ್ಲಿ ಗ್ರ್ಯಾಂಡಾಗಿ, ಅಂದರೆ ನಮ್ಮ ಇದರಲ್ಲೇ ಫುಲ್ ಗ್ರ್ಯಾಂಡಾಗಿ, ಅಂದರೆ ದೀಪಾವಳಿ ಹಬ್ಬನ ಗ್ರ್ಯಾಂಡಾಗಿ ಮಾಡೋದು ನಾವು ಜಾಸ್ತಿ. ಇಲ್ಲ ಮಳಿ ಅಂದ್ರೆ ಮಳಿ ನೋಡ್ರಿ, 3 ದಿವಸ ಆತ ಹಬ್ಬದ ದಿವಸನ ಚಲೋ ಆಗೈತಿ ಮಳಿ ಮಾತ್ರ ಸಿಕ್ಕಾಪಟ್ಟೆ ಮಳೆ ಐತಿ ನಮ್ಮೂರ್ ಕಡೆ ಅಂತೂ. ನಿಮ್ಮೂರ ಕಡೆ ಹೆಂಗೆ ಐತಿ ಅಂತ ಹೇಳ್ರಿ. ಹಬ್ಬ ಚೆನ್ನಾಗೆಲ್ಲ ಮನೆಯೊಳಗನೆ ಹಬ್ಬ ಮಾಡಿದ್ವಿ, ಬಟ್ ಹೊರಗಡೆ ಹೋಗಿ ಗಾಡಿ ಪೂಜೆ ಅದೆಲ್ಲ ಮಾಡ್ಬೇಕಾದ್ರೆ ಫುಲ್ ಮಳಿನ ಐತೆ. ಒಂದು 3-4 ದಿವಸ ಆಯ್ತು ನೋಡ್ರಿ ಮಳಿನ ಈ ರೀತಿ ಆಗಾಕತ್ತೈತೆ. ಸೊ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫಸ್ಟ್ ಇದು ಲೇಟಾಗಿ ಬರತೈತಿ, ವಿಡಿಯೋಸ್ ಎಡಿಟ್ ಮಾಡದೇ ಇರೋಂಥ ಕಾರಣಕ್ಕೆ ಲೇಟಾಗಿ ಬರತೈತಿ. ಇನ್ನು ಇನ್ಸ್ಟಾಗ್ರಾಮ್ ಕೂಡ ತಡಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಫಾಲೋ ಮಾಡಿ. ಇನ್ನು 5,000 ಕಂಪ್ಲೀಟ್ ಆಗೋಕ್ಕೆ ಚೂರೇ ಐತೆ. 5,000 ಕಂಪ್ಲೀಟ್ ಫಾಲೋವರ್ಸ್ ಏನಾರು ಇನ್ಸ್ಟಾಗ್ರಾಮಲ್ಲಿ ಆಗಿಂದ ಅಲ್ಲೊಂದು ಗಿವ್ ಅವೇ ಕೊಡೋಣ ಅಂತೇಳಿ, ಇನ್ನು ಬೆಸ್ಟ್ ಆಫರಲ್ಲಿ ಇನ್ನು ಸಾರಿ ಪ್ರೈಸನ್ನು ಕೊಡೋಣ, ಇನ್ನು ಸಾರಿಗೆ ಅಂತೇಳಿ ಒಂದು ಗಿವ್ ಅವೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 5,000 ಸಮಥಿಂಗ್ ಆಗೋಕೆ ಬಂದಿದ್ದಾರೆ, ಸ್ವಲ್ಪ ಮಾತ್ರ ಇದೆ ಬಾಕಿ ಇದೆ 5,000. ಸೊ ಅಲ್ಲೋಗಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಲಿಂಕು ಅದು ಕೆಳಗಡೆ ಇರುತ್ತೆ, ಅಲ್ಲೋಗಿಟ ಫಾಲೋ ಮಾಡಿದ್ರೆ ನೆಕ್ಸ್ಟ್ ಅಪ್ಡೇಟ್ ಎಲ್ಲ ಬರುವಂಥ ಅಪ್ಡೇಟ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಸಿಕ್ಬಿಡುತ್ತೆ ನಿಮಗೆ. ಸೊ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಸುಮಾರು ಇವಾಗೇನು ನಾನು ವೇರ್ ಮಾಡಿದ್ದೀನಿ ನೋಡಿ, ಅವು ಎಲ್ಲ ಮೀಶೋಗೆ ತರಿಸಿರೋಂಥ ಸ್ಯಾರೀಸು. ಇನ್ನೇನಾದರೂ ಇದರಲ್ಲಿ ಇನ್ ಕೇಸ್ ಬೇಕು ಅಂತಂದರೆ ನಾನು ವೇರ್ ಮಾಡಿರೋಂಥ ಸ್ಯಾರೀಸು. ನಿನ್ನೆ ಲಕ್ಷ್ಮಿ ಉಡಿಸಿರೋಂಥ ಸ್ಯಾರಿ ಇದು. ಇವತ್ತು ಪಾಡ್ಯ ಅಲ್ವಾ, ಹೊಸ ಬಟ್ಟೆ ಹಾಕೊತೀವಿ ನಾವು ಯಾವಾಗಲೂ. ಅಂದರೆ ಪಾಡ್ಯ ದಿವಸ ಹೊಸ ಬಟ್ಟೆನೇ ಹಾಕೋಬೇಕು. ನಿನ್ನೆ ಲಕ್ಷ್ಮಿಗೆ ಉಡಿಸಿರೋಂಥ ಸ್ಯಾರಿ ಇವತ್ತು ವೇರ್ ಮಾಡ್ಕೊಂಡಿದ್ದೀನಿ. ಇದ್ರೊಳಗಾದರೆ ಬೇಕಂದರೆ ಬೇರೆ ಬೇರೆ ಕಲರ್ಸ್ ಒಳಗೆ ಅವೈಲಬಲ್ ಅದು. ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ದೆ, ಅಥವಾ ಇಲ್ಲಾಂದರೆ ಮೇಲ್ ನಂಬರ್ ಕಾಣಿಸ್ತಾ ಇರುತ್ತಲ್ಲ, ನನ್ನ ಅಕೌಂಟಲ್ಲಿ ನಂಬರ್ ಐತಲ್ಲ, ಅದರಲ್ಲಿ ವಾಟ್ಸಪ್ ಮುಖಾಂತರ ಕೇಳಿ ಅದರಲ್ಲಿ. ಅಯ್ಯಯ್ಯ ನಮ್ಮ ಮಾವ ಬರ್ಲಿ ಬಿಡಿತಾನೆ ನಾನು. ಬಾ ಗಿರ್ಮೆಡಿಸ್ತೀನಿ ಬಾ. ಗಿರ್ಮಿಟ್ ಹಿಂಗೆ ಇರ್ಬೇಕು, ಮತ್ತೆ ಹಿಂಗೆ ಇರ್ತೈತಿ.
ಮದ್ವೆಗೆ ಎಷ್ಟು ಬೆಳಗ್ಗೆ ಅನ್ಸತ್ತೆ ನನ್ನ ಪುಣ್ಯ. ಅಲ್ಲೋ ಆಂಟಿಯವ್ರ ಮನ್ಯಾಗ ಒಬ್ಬೊಬ್ಬರಿಗೆ ಒಂದೊಂದು ವೈಟ್ ಹೆಸರು ಐತೆ ಮಾಮೆ. ಏನು ಅದಕ್ಕ ಮಿಲ್ಕ್ ವೈಟಾ ಈಕಿ ಬ್ಲ್ಯಾಕ್ ವೈಟ್ ಯಬ್ಬು ಏ ಮಿಲ್ಕ್ ವೈಟು ಬ್ಲ್ಯಾಕ್ ವೈಟು ಇಲ್ಲ ನಮ್ಮ ಕಾಕ ಚಾಕ್ಲೇಟ್ ವೈಟಾ, ನಮ್ಮ ಆಂಟಿ ಡೈರಿ ಮಿಲ್ಕ್ ವೈಟ್. ಇವ ಅದ್ದಿ ಅದಕ್ಕೆ ಮಿಲ್ಕ್ ವೈಟ್. ಡೈರಿ ಮಿಲ್ಕ್ ವೈಟ್. ನಾ ಚಾನ ಕುಡ್ದಿಲ್ಲ. ಹೊಡ ಮಾಡ್ಬೇಕು ಫ್ರೆಂಡ್ಸ್. ಹೊಡಕ್ಕಂತ ಬೆಳಗ್ಗೆನೇ ಉದ್ದಿನ ಬೇಳೆ ನೆನೆಸ್ಬಿಟ್ಟಿರ್ತಾನೆ. ನಾಳೆ ದೋಸೆ ಮಾಡಿದ್ರಾಯ್ತು ಅಂದ್ಕೊಂಡು ದೋಸೆ ಅಕ್ಕಿನೂ ನೆನಿಟ್ಟೇನ. ಈ ಕಡೆ ಉದ್ದಿನ ಬೇಳೆಗೆ ಒಂದು ಸ್ವಲ್ಪ ದೋಸೆಗೆ ಒಂದು ಸ್ವಲ್ಪ ಹೊಡಕ್ಕಂತ. ವಾವ್ ಎಲ್ಲಿ ಬರಲಿ ಖಾರ ಸಿಕ್ಕಾಪಟ್ಟೆ ಖಾರ ಐತೆ ಫ್ರೆಂಡ್ಸ್. ರೊಟ್ಟಿ ಮಾಡಬೇಕು. ರೊಟ್ಟಿ ವಡ